ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೈನ್ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಓಕೆ, ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಸಿಲೆಬಸ್ನ ಅಂದ್ರೆ ಸ್ಕೀಮ್ನ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ವಿ, ಡಿಸ್ಕಸ್ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಸೊ ಅಕಾಡೆಮಿಕ್ ಕ್ಯಾಲೆಂಡರ್ ಎಷ್ಟನೇ ಸೆಮಿಸ್ಟರ್ಗೆ, 5ನೇ ಸೆಮಿಸ್ಟರ್ಗೆ ಮತ್ತೆ 7ನೇ ಸೆಮಿಸ್ಟರ್ಗೆ ಬಿ ಟೆಕ್ ಪ್ರೋಗ್ರಾಮ್. ಓಕೆ, ಸೊ ನಿಮಗೆ ಎಕ್ಸಾಮ್ ಮುಗ್ದಿದೆ, ನೆಕ್ಸ್ಟ್ ಈಗ ಹ್ಯಾಪಿ ಆಗಿರ್ಬೋದು ಅಂತ ನೀವು ಅಂದ್ಕೊಂಡಿದ್ರ. ಸೊ ಇದು ಅನ್ಫಾರ್ಚುನೇಟ್ಲಿ ಅವರು ನೆಕ್ಸ್ಟ್ ಮಂತ್ ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇನ್ನು ತುಂಬಾ ಟೈಮ್ ಇರುತ್ತೆ. ನೀವು ಏನಾದ್ರು ನಿಮ್ಮ ಆಕ್ಟಿವಿಟಿ, ಪರ್ಸನಲ್ ಆಕ್ಟಿವಿಟಿ, ಕೋರ್ಸ್ ಕಲಿಬೇಕು ಮತ್ತೆ ಬೇರೆ ಬೇರೆ ಆಕ್ಟಿವಿಟಿ ನೀವು ಮಾಡ್ಕೋಬೇಕು ಅಂತಂದ್ರೆ ಸೊ ನಿಮಗೆ ಬೆಸ್ಟ್ ಟೈಮ್, ಇನ್ನು 1 ಮಂತ್ ಟೈಮ್ ಇದೆ. ಸೊ ನೀವು ಚೆನ್ನಾಗಿ ಆಕ್ಟಿವಿಟಿನ ಮಾಡ್ಕೊಂಡು ಕೋರ್ಸ್ನ ಕಲೀರಿ, ಮತ್ತೆ ಹೊಸ ಸ್ಕಿಲ್ನ ಕಲೀರಿ. ತುಂಬಾ ಟೈಮ್ ಇದೆ, ಓಕೆನಾ? ಸೊ ಅಲ್ಲೇ ತನಕ ನೀವು ಸೊ ಟೈಮ್ನ ವೇಸ್ಟ್ ಮಾಡಕ್ ಹೋಗ್ಬಿಡಿ. ಯಾರು ಕೋರ್ಸ್ ಮಾಡ್ಕೋಬೇಕು ಇಲ್ಲ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಆಗ್ಲಿ ಅಂತ ಅಂದ್ಕೊಂಡಿದ್ರೆ ಸೊ ನಿಮ್ಮ ಕೋರ್ಸ್ ನೀವು ಮಾಡ್ಬೋದು. ನಮ್ಮ ಕಡೆಯಿಂದ ಕೋರ್ಸ್ನ ನಾವು ರಿಲೀಸ್ ಮಾಡಿದೀವಿ. ಎಸ್ಪೆಷಲಿ ಸೊ ಪ್ಲೇಸ್ಮೆಂಟ್ ಓರಿಯೆಂಟೆಡ್, ನಾವು ಪ್ಲೇಸ್ಮೆಂಟ್ಗೆ 100% ಪ್ಲೇಸ್ಮೆಂಟ್ ಕೊಡಿಸ್ಬೇಕು ಸ್ಟೂಡೆಂಟ್ಗೆ. ಯಾವುದೇ ಕಾಲೇಜಲ್ಲಿ ಕೊಡ್ಸಿಲ್ಲ ಅನ್ನೋ ಪರವಾಗಿಲ್ಲ, ಯಾವ ಸ್ಟೂಡೆಂಟ್ಸ್ ಕೂಡ ಪ್ಲೇಸ್ಮೆಂಟ್ ಇಲ್ಲದೆ ಪಾಸ್ ಔಟ್ ಆಗಬಾರ್ದು ಈ ಕಾಲೇಜುಗಳಲ್ಲಿ ಅಂತ. ಸೊ ಈಗ ಪ್ಲೇಸ್ಮೆಂಟ್ ಆಕ್ಟಿವಿಟಿ ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀವಿ. ಈಗ ನೆಕ್ಸ್ಟ್ ಸೆಮಿಸ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ, 5ನೇ ಸೆಮಿಸ್ಟರ್ ಮತ್ತೆ 7ನೇ ಸೆಮಿಸ್ಟರ್ ಅಂತ ನೋಡ್ತಾ. ಸೊ ನೋಟ್ಸ್ ಆಲ್ರೆಡಿ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಪ್ರೊವೈಡ್ ಮಾಡಿದ್ವಿ, ಚೆಕ್ ಮಾಡಿ ಒಂದ್ಸಲ. ಸರ್ಚ್ ಕ್ರಿಯೇಟರ್ ಅಂತ ಟೈಪ್ ಮಾಡ್ಬಿಟ್ಟು ನೋಟ್ಸ್ ನೀವು ನೋಡ್ತಾ ಹೋಗ್ಬೋದು. ಓಕೆ, ಮೊದಲನೇದಾಗಿ ಕಮೆನ್ಸ್ಮೆಂಟ್ ಆಫ್ ದಿ ಸೆಮಿಸ್ಟರ್ಸ್. 5ನೇ ಸೆಮಿಸ್ಟರ್ ಬಿಇ ಮತ್ತೆ 7ನೇ ಸೆಮಿಸ್ಟರ್ ಬಿಇ 7 ಅಥವಾ 8 ನಾನು ಸ್ವಾಪಬಲ್ ಅಂತ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ವಿಡಿಯೋ ಡೆಪ್ತ್ ಆಗಿ ಮಾಡಿದ್ದೀನಿ. ಸೊ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ನಂಬರ್ನ ಕೊಟ್ಟಿರ್ತೀನಿ, ವಿಡಿಯೋ ಲಿಂಕ್ ನ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿ ನೀವು ನೋಡ್ತಾ ಹೋಗ್ಬೋದು. ಓಕೆನಾ? ನೆಕ್ಸ್ಟ್ ಕಮೆನ್ಸ್ಮೆಂಟ್ ಆಫ್ ದಿ ಸೆಮಿಸ್ಟರ್. ಸೊ 4ನೇ ತಾರೀಕು 8ನೇ ತಿಂಗಳು 2025 ಅಂದ್ರೆ ಆಗಸ್ಟ್ 4ಕ್ಕೆ ನಿಮ್ ಕಾಲೇಜು ಓಪನ್ ಆಗುತ್ತೆ. 5ನೇ ಸೆಮಿಸ್ಟರ್ಗೂ ಮತ್ತೆ 7ನೇ ಸೆಮಿಸ್ಟರ್ಗೂ. ಓಕೆನಾ? ಸೊ ಈ ದಿನ ಓಪನ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಸ್ ಕೂಡ ಅದೇ ದಿನ, ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗೋದು ಅದೇ ದಿನ. ಸೊ 4ನೇ ತಾರೀಕು 8ನೇ ತಿಂಗಳು 2025 ಅದೇ ದಿನ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸೊ ಆ ಸೆಮಿಸ್ಟರ್ ವರ್ಕಿಂಗ್ ಲಾಸ್ಟ್ ಡೇ ಯಾವತ್ತು, ಲಾಸ್ಟ್ ವರ್ಕಿಂಗ್ ಡೇ ಆಫ್ ದಿ ಸೆಮಿಸ್ಟರ್ 4ನೇ ತಾರೀಕು ನೋಡಿ. ಸೇಮ್ 4ನೇ ತಾರೀಕು 12ನೇ ತಿಂಗಳು ಡಿಸೆಂಬರ್. ಸೊ ಇದು 7ನೇ ಸೆಮಿಸ್ಟರ್ ಕೂಡ ಅಷ್ಟೇ, 4ನೇ ತಾರೀಕು 12ನೇ ತಿಂಗಳು 2025. ಮತ್ತೆ ಸೊ ಈ ಲಾಸ್ಟ್ ವರ್ಕಿಂಗ್ ಡೇ ಆದ್ಮೇಲೆ ಥಿಯರಿ ಎಕ್ಸಿಬಿಷನ್ ಯಾವಾಗ ಆಗುತ್ತೆ, ಥಿಯರಿ ಎಕ್ಸಾಮು ಡಿಸೆಂಬರ್ ಜನವರಿ ಸ್ಟಾರ್ಟ್ ಆಗುತ್ತೆ. 6ನೇ ತಾರೀಕು 12ನೇ ತಿಂಗಳು 2025ರಿಂದ 3ನೇ ತಾರೀಕು 1/2026 ಸೊ ಈ ಥಿಯರಿ ಎಕ್ಸಿಬಿಷನ್ ಇರ್ತವೆ. ಸೊ 5ನೇ ಸೆಮಿಸ್ಟರ್ಗೆ ಸೇಮ್ ಡೇ ಇಂದಿ 7ನೇ ಸೆಮಿಸ್ಟರ್ಗೂ ಕೂಡ ಹಾಗೆ ಇರ್ತವೆ. ಮತ್ತೆ ಪ್ರಾಕ್ಟಿಕಲ್, ಸೊ ಫಸ್ಟ್ ಥಿಯರಿ ಎಕ್ಸಾಮ್ ಈ ಸಲ ಮಾಡ್ತಾರೆ ನಿಮ್ಗೆ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ನಿಮ್ಗೆ ಸೊ ಥಿಯರಿ ಎಕ್ಸಾಮ್ ಆದ್ಮೇಲೆ 4ನೇ ತಾರೀಕು 1ನೇ ತಿಂಗಳು 2026ರಿಂದ 10ನೇ ತಾರೀಕು 1/2026 5ನೇ ಸೆಮಿಸ್ಟರ್ ಇರುತ್ತೆ. ಸೇಮ್ ಡೇಟು. ಸೊ 7ನೇ ಸೆಮಿಸ್ಟರ್ ಕೂಡ ಇರುತ್ತೆ. ನೆಕ್ಸ್ಟ್ ಕಮೆನ್ಸ್ಮೆಂಟ್ ಆಫ್ ದಿ ನೆಕ್ಸ್ಟ್ ಸೆಮಿಸ್ಟರ್ ಅಂದ್ರೆ ಸೊ 5ನೇ ಸೆಮಿಸ್ಟರ್ 6ನೇ ಸೆಮಿಸ್ಟರ್ ಹೋಗ್ಬೇಕಾಗಿರೋ ಡೇ ಯಾವತ್ತು ಅಂತಂದ್ರೆ ಸೊ 12ನೇ ತಾರೀಕು 1ನೇ ತಿಂಗಳು 2026. ನೆಕ್ಸ್ಟ್ ನೀವು 6ನೇ ಸೆಮಿಸ್ಟರ್ ಹೋಗ್ತೀರಾ. ಸೊ 7ನೇ ಸೆಮಿಸ್ಟರ್ 8ನೇ ಸೆಮಿಸ್ಟರ್ ಹೋಗ್ತಾರೆ. ಬಟ್ ಅದು ವೈಸ್ ವರ್ಸ ಅಥವಾ ಸ್ವಾಪಬಲ್ ಅಂತ ನಾವು ಕರಿಬಹುದು. ಓಕೆನಾ? ಸೊ ಈ ತರ ಆಗುತ್ತೆ. ನೆಕ್ಸ್ಟ್ 2026 ಈ ಇಷ್ಟರಲ್ಲಿ ನಿಮ್ದು 7ನೇ ಸೆಮಿಸ್ಟರ್ ಯಾರು ಓದ್ತೀರಾ ಅವ್ರದ್ದೆಲ್ಲ ಕಾಲೇಜ್ 4th ಇಯರ್ ಕಾಲೇಜ್ ಮುಗ್ದಿರುತ್ತೆ. ನೀವು ಹ್ಯಾಪಿ ಆಗಿರೋದು. ನೀವು ಅವಾಗಿಂದ ನಿಮ್ಮ ಲೈಫ್ ಯಾವ ತರ ಇರುತ್ತೆ ಅಂತ ನೀವೇ ಯೋಚನೆ ಮಾಡ್ಬೇಕು. ಅಂದ್ರೆ ಸೊ ಕೋರ್ಸ್ ನ ಮಾಡ್ಕೋಬೇಕಾ, ಪ್ಲೇಸ್ಮೆಂಟ್ ಆಗ್ಬೇಕಾ. ಸೊ ನೀವು ಟೈಮ್ ನ ವೇಸ್ಟ್ ಮಾಡಕ್ ಹೋಗ್ಬಿಡಿ. ಯಾರ್ಯಾರು ಈಗ 7ನೇ ಸೆಮಿಸ್ಟರ್ ಹೋಗ್ತಾ ಇದ್ರಾ, ನೀವು ನಿಮ್ ಟೈಮ್ ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬಿಡಿ. ನಿಮ್ಮ ಏನ್ ತಲೆ ಸ್ಟಾರ್ಟ್ಅಪ್ ಅಂತ ಐಡಿಯಾ ಬಂದಿದೆ, ನಿಮ್ ಸ್ಟಾರ್ಟ್ಅಪ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಓನಾಗಿ ಒಂದು ಬಿಸ್ನೆಸ್ ಮಾಡ್ಕೋಬೇಕಂತಿದ್ರೆ ಬಿಸ್ನೆಸ್ಗೆ ಎಂಟ್ರಿ ಆಗಿ. ಸೊ ನಿಮ್ಮ ನಾಲೆಡ್ಜ್ ಏನು, ನಿಮ್ ಸ್ಕಿಲ್ ಏನಿರುತ್ತೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ನೀವೀಗ ಸೊ ಟೈಮ್ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮ್ ನ ಸ್ಕ್ರೋಲ್ ಮಾಡ್ಕೊಂಡು, ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡು ಅಥವಾ ಏನೋ ಒಂದು ಕಲ್ತ್ಕೊಂಡು ಕಲಿಯೋ ಅಂತ ಇದ್ರ ಮೇಲೆ ಫೋಕಸ್ ಮಾಡಿ. ನೀವೇನೋ ಅನ್ವಾಂಟೆಡ್ ಥಿಂಗ್ಸ್ ಮೇಲೆ ಫೋಕಸ್ ಮಾಡಕ್ ಹೋಗ್ಬಿಡಿ. ಸೊ ನಿಮ್ ತಲೆಯಲ್ಲಿ ಏನಿರುತ್ತೆ ಅದನ್ನ ಮಾಡ್ಕೊಳ್ಳಿ. ಮತ್ತೆ ಇನ್ನು ಯಾರು ಜಾಬ್ಗೆ ಅಂತಾನೆ ಫೋಕಸ್ ಮಾಡ್ತೀರಾ, ಸೊ ಕೋರ್ಸ್ ಜಾಯಿನ್ ಆಗಿ, ಚೆನ್ನಾಗಿರೋ ಇನ್ಸ್ಟಿಟ್ಯೂಟ್ ಅಲ್ಲಿ ಕೋರ್ಸ್ ಜಾಯಿನ್ ಆಗಿ. ಬಟ್ ಪ್ಲೇಸ್ಮೆಂಟ್ ಆಗಿರ್ಬೇಕು. ಪ್ಲೇಸ್ಮೆಂಟ್ ಚೆನ್ನಾಗಿರೋಂಥ ಕೋರ್ಸ್ಗೆ ಜಾಯಿನ್ ಆಗಿ. ಓಕೆನಾ? ಸೊ 100-200 ಜನ ಹತ್ರ ಹೋಗಿ ಜಾಯಿನ್ ಆಗಿ ಅಲ್ಲೆಲ್ಲ ನೀವು ಕೋರ್ಸ್ ನ ಕಲಿಯೋದಕ್ಕೂ ಆಗೋದಿಲ್ಲ. ಸೊ ಅಲ್ಲಿ ಪ್ಲೇಸ್ಮೆಂಟ್ ಕೂಡ ಕೆಲವೊಂದ್ಸಲ ಎಲ್ಲೋ ಲಕ್ ಇರೋರಿಗೆ ಮಾತ್ರ ಅದು ಆಗ್ತಿರತ್ತೆ. ಸೊ ಸ್ಕಿಲ್ ಇರ್ಬೇಕು, ಲಕ್ ಇರ್ಬೇಕು ಅಂತವ್ರಿಗೆ ಮಾತ್ರ ಆಗ್ತಿರತ್ತೆ. ಕಮ್ಮಿ ಮಾಡ್ತಾರೋ ಅಂದ್ರೆ ಒಂದು 30 ಪೀಪಲ್ಸ್ 20 ಪೀಪಲ್ಸ್ ಈ ತರ ನಿಮ್ ಕಾಲೇಜಲ್ಲಿ 150 ಜನ ಇದ್ರೆ ನಿಮ್ಗೆ ಕ್ಲಾಸ್ ಅರ್ಥ ಆಗುತ್ತೆ. ಹಂಗೆ ಅವ್ರ ಕ್ಲಾಸಸ್ ಅಲ್ಲಿ ಕೋಚಿಂಗ್ ಸೆಂಟರ್ ಅಲ್ಲೂ ಕೂಡ ಮಾಡೋದಷ್ಟೇ. ಒಂದು 150-200 ಜನ ಒಂದ್ ಕಡೆ ಹಾಕೊಂಡು ಒಂದ್ ರೂಮಲ್ಲಿ, ದೊಡ್ಡ ರೂಮಲ್ಲಿ ಹಾಕೊಂಡು ಕ್ಲಾಸಸ್ ಮಾಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ. ನೀವೇ ಓನಾಗಿ ಕಲಿಬೇಕು, ನೀವೇ ಎಲ್ಲ ಮಾಡ್ಕೋಬೇಕು. ನೀವೇ ಓನಾಗಿ ಕಲಿಬೇಕು, ಎಲ್ಲಾದ್ರೂ ನೀವು ಓನಾಗಿ ಕಲಿಬೇಕು. ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ನೀವು ಜಾಬ್ ತಗೊಳ್ಳೋದು. ಸೊ ನಿಮ್ಮ ಜಾಬ್ ಮೇಲೆ ಫೋಕಸ್ ಮಾಡಿ 7ನೇ ಸೆಮಿಸ್ಟರ್ಗೆ ನನ್ನ ಸಜೆಷನ್. ಆಯ್ತಾ? ಸೊ ಈಗ್ಲಿಂದಾನೆ ನೀವು ಟೈಮ್ ನ
ಯುಟಿಲೈಸ್ ಮಾಡ್ತಾ ಹೋಗಿ. ಪ್ರತಿಯೊಂದು ಕ್ಷಣನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಹತ್ರ ಸ್ಟಾರ್ಟ್ಅಪ್ ಐಡಿಯಾ ಆಯ್ತು ಅಂದ್ರೆ, ಸೊ ಪ್ಲೀಸ್ ಸ್ಟಾರ್ಟ್ಅಪ್ನ ಏನು ಸ್ಟಾರ್ಟ್ಅಪ್ ಅಂದ್ಕೊಂಡ್ರೆ ಆ ಸ್ಟಾರ್ಟ್ಅಪ್ನ ಮಾಡಿ. ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಓಕೆ, ಸೊ ಇದಿಷ್ಟು ಆಗಿತ್ತು ಕಮೆನ್ಸ್ಮೆಂಟ್ ಆಫ್ ದಿ ನೆಕ್ಸ್ಟ್ ಸೆಮಿಸ್ಟರ್ದು. ಓಕೆನಾ? ಸೊ ನಿಮ್ಗೆ ಗೊತ್ತಾಯ್ತು ಅನ್ಕೊಂಡು, ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ನಂಬರ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಏನೇ ಡೌಟ್ ಇದ್ರು ಸೊ ಕಾಮೆಂಟ್ ಅಂತ ತಿಳಿಸಿ, ಮತ್ತೆ ಕಾಲ್ ಮಾಡಿ ನನಗೆ ಕೇಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.